ಸನಾತನ ಧರ್ಮ ಹಿಂದುತ್ವ ಇದು ಈ ವೇಷಧಾರಿಗಳನ್ನು ನೋಡಿ ನಮ್ಮ ಲೈಫನ್ನು ನಾವೇ ವಿಷ ಕುಡಿದು ಸಾಯುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಮನವನ್ನು ಗಟ್ಟಿ ಮಾಡಿಕೊಳ್ಳಿ, ಆಮೇಲೆ ಧರ್ಮ, ಆಮೇಲೆ ಸನಾತನ ಧರ್ಮ. ನಮ್ಮ ಮನೆಯಲ್ಲಿ ಸನಾತನ ಧರ್ಮವನ್ನು ನಾವು ಗಟ್ಟಿ ಮಾಡಿಕೊಳ್ಳಿ. ಈ ವೇಷಧಾರಿಗಳ ಮಾತು ಕೇಳಿ ಯಾರು ಬಲಿಯಾಗಬೇಡಿ. ನಾನು ಬಲಿಯಾಗಿದ್ದೇನೆ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನಮ್ಮನ್ನ ಬಳಸಿ ಬಿಸಾಡ್ಬಿಟ್ರು ಕಣ್ರಿ, ಬಳಸಿ ಬಿಸಾಡ್ಬಿಟ್ರು. ನರನಾಡಿಗಳಲ್ಲೂ ಆ ತತ್ವವನ್ನ ಇಟ್ಟುಕೊಂಡು ಹಗಲು ರಾತ್ರಿ ಆ ಬ್ಯಾನರ್ಗಳನ್ನ ಕಟ್ಟಿದ್ವಿ. ಅವರ ಪರವಾಗಿ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿದ್ವಿ. ಆದ್ರೆ ಇವತ್ತು ದಕ್ಷಿಣ ಕನ್ನಡ ಭಾಗದ ಆ ಯುವಕರು ಬೆಳಗ್ಗೆ ಎದ್ರೆ ಏನ್ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಒದ್ದಾಡ್ತಿದ್ದಾರೆ. ಇಂತಹ ನೋವಿನ ನುಡಿಯನ್ನ ಹೇಳಿದವರ್ಯಾರು, ಯಾರಿಗಾಗಿ ಹೇಳಿದ್ರು, ಅವರ ಒಡಲಾಳದ ವೇದನೆಗಳೇನು, ಸಂವೇದನೆಗಳೇನು ಅನ್ನೋದನ್ನ ನಾನು ನಿಮಗೆ ಅತ್ಯಂತ ಗಂಭೀರವಾಗಿ ಮತ್ತು ಸರಳವಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ಸ್ನೇಹಿತರೆ, ದಕ್ಷಿಣ ಕನ್ನಡದ ಆ ಭಾಗದ ಯುವಕರ ಮೈಯಲ್ಲಿ ಹಿಂದುತ್ವ ಅನ್ನೋದು ನರನಾಡಿಗಳಲ್ಲಿ ಒಂದ್ ರೀತಿ ಮೇಳೈಸಿತ್ತು. ಹಿಂದುತ್ವ ಅಂದ್ರೆ ಸಾಕು, ಆ ಯುವಕರು ಅಲ್ಲಿ ನಿಂತು ತಮ್ಮ ಲೀಡರ್ಗಳು ಹೇಳುವ ಆಜ್ಞೆಯನ್ನ ಶಿರಸಾವಹಿಸಿ ಪಾಲನೆ ಮಾಡ್ತಾ ಇದ್ರು. ಇಂಥ ಒಂದು ಈ ಸಂದರ್ಭ ಇರುವಾಗ ಇತ್ತೀಚೆಗೆ ಸಂದೀಪ್ ಪೂಜಾರಿ ಪಂಪ್ವೆಲ್ ಅನ್ನುವಂತ ಹಿಂದೂ ಕಾರ್ಯಕರ್ತನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬರಹ ಎಲ್ಲ ಕಡೆ ವೈರಲ್ ಆಗಿತ್ತು. ನಾವು ಜೈಲಿಗೆ ಹೋದ್ವಿ, ನಾವು ಕೇಸನ್ನ ಅನುಭವಿಸಿದ್ವಿ, ಇವರು ರಾಜಕಾರಣಿಗಳು ಹಿಂದುತ್ವದ ಲೀಡರ್ಗಳ ಜೇಬು ಮತ್ತು ಜೋಳಿಗೆ ಆರಾಮಾಗಿ ತುಂಬಿತು, ನಮಗೆ ಕೇಸ್ ಬಿತ್ತು ಅಂತ ಹೇಳಿ ತಮ್ಮ ಅಸಹಾಯಕ ನೋವಿನ ವೇದನೆಗಳನ್ನ ಬರ್ಕೊಂಡಿದ್ರು. ಈ ಒಂದು ವಿಚಾರ ಎಲ್ಲ ಕಡೆ ವೈರಲ್ ಆಗ್ತಿರುವ ಬೆನ್ನಲ್ಲೇ ಮತ್ತೊಬ್ಬ ಹಿಂದೂ ಕಾರ್ಯಕರ್ತ, ಮತ್ತೊಬ್ಬ ಬಜರಂಗ ದಳದ ಕಾರ್ಯಕರ್ತ, ಮಾಜಿ ಕಾರ್ಯಕರ್ತ, ದಕ್ಷಿಣ ಕನ್ನಡ ಭಾಗದ ಹಿಂದೂ ಮುಖಂಡ ಟಿಕ್ಕಿ ರವಿಯವರು ಅಲ್ಲಿನ ಯುವಕರ ಅಂದ್ರೆ ಹಿಂದುತ್ವದ ಹೆಸರಿನಲ್ಲಿ ಮತಾಂಧತೆಯನ್ನ ಮೈಗೂಡಿಸಿಕೊಂಡು ಈ ಹಿಂದೂ ಲೀಡರ್ಗಳು ಹೇಳುವ ಮಾತನ್ನ ಚಾಚೂ ತಪ್ಪದೆ ಪಾಲಿಸುತ್ತಾ ಬಂದ ಕಾರಣಕ್ಕಾಗಿ ಇವತ್ತು ಆ ಯುವಕರ ನೋವೇನು, ಆ ಯುವಕರ ಅಸಹಾಯಕ ಸ್ಥಿತಿ ಏನು ಅನ್ನೋದನ್ನ ಅವರೇ ಒಂದು ಸಂದರ್ಶನದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದೇನು ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೇನೆ ಈ ಮತಾಂಧತೆಯ ಅಮಲನ್ನ ತಲೆಗಚ್ಚಿಸ್ಕೊಂಡ್ಬಿಟ್ರೆ ಹಾಗೇನೆ ಅದು ಆ ಪಿತ್ತ, ಆ ಮದ ಇಳಿಯುವವರೆಗೂ ವಾಸ್ತವ ಕಣ್ಣಿಗೆ ಕಾಣೋದಿಲ್ಲ, ಸತ್ಯಾಂಶ ಗೋಚರಿಸೋದಿಲ್ಲ, ಯಾರ ವಿವೇಕದ ನುಡಿಗಳು ಕೂಡ ಕೇಳೋದಿಲ್ಲ. ಅಂದ್ರೆ ಆ ಅರಿವು ಆಗುವವರೆಗೂ, ಅಂದ್ರೆ ಆ ಜ್ವಾಲೆಯಲ್ಲಿ ಬೆಂದು ಸುಟ್ಟು ಕರಕಲಾದಾಗ ಗೊತ್ತಾಗತ್ತೆ, ಅಯ್ಯೋ ನಾವು ಟ್ರಾಪ್ಗೊಳಗಾದ್ವಿ, ಅಯ್ಯೋ ನಾವು ಇವರ ಮಾತನ್ನ ಕೇಳಿ ಬದುಕನ್ನ ಕಳ್ಕೊಂಡ್ವಿ ಅನ್ನೋದು ನೊಂದಾಗ, ಬೆಂದಾಗ, ಬೀದಿಗೆ ಬಿದ್ದಾಗ ಗೊತ್ತಾಗತ್ತೆ. ಈ ಮಾತನ್ನ ನಾನು ಹೇಳ್ತಾ ಇಲ್ಲ. ಅಪ್ಪಟ ಒಂದು ಹಿಂದೂ ಧರ್ಮದ ತತ್ವಗಳನ್ನ ಇವರಿಗೋಸ್ಕರ, ಇವರ ಕಾಲಾಳುಗಳಾಗಿ ಹಿಂದೂ ಧರ್ಮದವರ ಲೀಡರ್ಗಳ, ಬಿಜೆಪಿ ಲೀಡರ್ಗಳ ಏನು ಕೆಲಸವನ್ನ ಶಿರಸಾವಹಿಸಿ ಮಾಡ್ತಾ ಬಂದಂತ ಟೆಕ್ಕಿ ರವಿ ಸೇರಿದಂತೆ ಅನೇಕ ದಕ್ಷಿಣ ಕನ್ನಡದ ಹಿಂದೂ ಯುವಕರ ಪಾಡಿ ಇವತ್ತು ಹೇಳತೀರದಾಗಿದೆ. ಅವರ ಬದುಕು ಇವತ್ತು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿದೆ. ಇದನ್ನ ನಾವು ಹೇಳಲೇಬೇಕು. ಒಂದು ಪ್ರಜ್ಞಾವಂತ ಮಾಧ್ಯಮವಾಗಿ ಈ ಸತ್ಯಗಳನ್ನ ನಮ್ಮ ಯುವಕರಿಗೆ ಅವ್ರು ಯಾವುದೇ ಧರ್ಮದವರಾಗ್ಲಿ, ಯಾವುದೇ ಜಾತಿಯವರಾಗ್ಲಿ, ಇವ್ರನ್ನ ಯಾವ ರೀತಿ ಬಳಕೆ ಮಾಡಿಕೊಂಡು ಇವರ ಬಟ್ಟೆ ಬಿಚ್ಚಿಸಿ ಇವರ ಬದುಕನ್ನೆಲ್ಲ ನರಕ ಮಾಡಿ ಬೀದಿಗೆ ತಳ್ತಾರೆ ಅನ್ನುವಂಥ ಸತ್ಯಾಂಶಗಳನ್ನ ಹೇಳದೇ ಇದ್ರೆ, ಈಗಾಗಲೇ ಬಲಿಯಾಗಿರೋರು ಬದುಕು ಕಷ್ಟದಲ್ಲಿದೆ, ನಾಳೆ ಬಲಿ ಆಗೋದಕ್ಕೆ ರೆಡಿಯಾಗಿರುವಂತ ಯುವಕರಾದ್ರೂ ಎಚ್ಚೆತ್ತುಕೊಳ್ಳಲಿ ಅನ್ನೋ ಕಾರಣಕ್ಕೋಸ್ಕರ ಇಂತಹ ವಿಡಿಯೋಗಳನ್ನ ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ಅವ್ರ ಬಗ್ಗೆ ನಮಗೆ ಕನ್ಸರ್ನ್ ಇದೆ, ಪ್ರೀತಿ ಇದೆ. ಬದುಕನ್ನ ಚೆನ್ನಾಗಿ ಕಟ್ಟಿಕೊಂಡು ಕುಟುಂಬದ ಜೊತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅನ್ನುವಂತ
ಕಾಳಜಿ ಇದೆ. ಇಲ್ಲ ಅಂದ್ರೆ ಅಂತ ಯುವಕರನ್ನ ಕರ್ಕೊಂಡ್ಬಂದು ಅವರ ಬದುಕನ್ನ ಬೀದಿ ಪಾಲ್ ಮಾಡ್ಬಿಡ್ತಾರೆ ಈ ಧರ್ಮದ ವ್ಯಾಪಾರಿಗಳು, ಈ ಜನಕಂಟಕರು, ಈ ಕೋಮುವಾದಿಗಳು. ಈ ತೇಜಸ್ವಿ ಅವರು, ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನಮ್ಮ ಯುವಕರು ನೆನೆಸ್ಕೊಂಡ್ಬಿಟ್ರೆ ಬಹಳ ಬೇಜಾರಾಗುತ್ತೆ, ಅವ್ರಿಗೇನಾದ್ರು ಒಂದು ಭವಿಷ್ಯ ಇದೆಯಾ, ತುಂಬಾ ನೋವಿನಿಂದ ಹೇಳ್ತಾ ಇದ್ರು. ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವ್ದಾದ್ರು ಇದೆಯೇನ್ರಿ ಈ ಜಗತ್ತಲ್ಲಿ ಅಂತ ಹೇಳಿದ್ರು. ಯಾರನ್ನಾರು ಕೊಂದು ಧರ್ಮ ಉಳಿಸ್ಕೊಳ್ಳೋದ? ಧರ್ಮ ಇರೋದೇ ಮನುಷ್ಯನಿಗೆ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಇರಲಿ ಸಕಲ ಜೀವಿಗಳಲ್ಲಿ ಅಂತ ಹೇಳಿ. ದಯೆನೇ ಇಂಪಾರ್ಟೆಂಟ್. ಧರ್ಮದ ಮುಖ್ಯ ಆಶಯ ದಯೆ. ಆ ದಯೆನೇ ಇಲ್ಲದೆ ನಾನು ಧರ್ಮ ಮಾಡ್ತೀನಿ, ಧರ್ಮ ಕಾಪಾಡ್ತೀನಿ, ಧರ್ಮಕ್ಕೋಸ್ಕರ ರಕ್ತ ಚೆಲ್ತೀನಿ, ಧರ್ಮಕ್ಕೋಸ್ಕರ ಚಾಕು ಚುಚ್ತೀನಿ, ಧರ್ಮಕ್ಕೋಸ್ಕರ ಬಾಂಬ್ ಹಾಕ್ತೀನಿ, ಧರ್ಮಕ್ಕೋಸ್ಕರ ಇನ್ನೇನೋ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದೇ ಮತ ಅಂದ. ಸ್ನೇಹಿತರೆ, ಈ ಟೆಕ್ಕಿ ರವಿ ಅವರು ಹೇಳಿರೋ ಮಾತುಗಳನ್ನ ನಾವು ಪ್ಲೇ ಮಾಡ್ತೀವಿ. ಒಂದು ಖಾಸಗಿ ವಾಹಿನಿಯಲ್ಲಿ ಮಾತಾಡಿದ್ದಾರೆ ಒಂದು ಸಂದರ್ಶನದಲ್ಲಿ. ಅದು ಕೇವಲ ಮಾತುಗಳಲ್ಲ, ಬರೀ ಮಾತುಗಳಲ್ಲ. ಸಂದೀಪ್ ಪೂಜಾರಿ ಪಂಪ್ವೆಲ್ ಬರೆದಂತ ಬರಹ ಕೇವಲ ಬರಹ ಅಲ್ಲ, ಅದು ವಾಸ್ತವಗಳನ್ನು ಒಳಗೊಂಡ ಸತ್ಯಾಂಶ. ಈ ಧರ್ಮದ ವ್ಯಾಪಾರಿಗಳು, ಈ ದೇವಸ್ಥಾನವನ್ನ ಕಟ್ಟಿ ದೇವಸ್ಥಾನದ ಮೂಲಕ ಲೂಟಿ ಮಾಡುವ ದಂಧೆಕೋರರು, ದಗಾಕೋರರು ಯಾವ ರೀತಿ ದೇವಸ್ಥಾನಗಳನ್ನ ಕಟ್ಟಿ ಲೂಟಿ ಮಾಡ್ತಾರೆ, ಯಾವ ರೀತಿ ಧರ್ಮವನ್ನ ಒಂದು ವ್ಯಾಪಾರವಾಗಿ ಇಟ್ಕೊಂಡು ಯುವಕರ ಭವಿಷ್ಯನ ಹಾಳು ಮಾಡ್ತಾರೆ, ಯಾವ ರೀತಿ ಧರ್ಮ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದನ್ನ ನಾವು ಜಗತ್ತಿಗೆ ಸಾರದೇ ಇದ್ರೆ, ಹೇಳದೇ ಇದ್ರೆ ಯುವಕರ ಭವಿಷ್ಯವೂ ಹಾಳಾಗತ್ತೆ, ಜನರ ಭವಿಷ್ಯವೂ ಹಾಳಾಗತ್ತೆ. ಆದ್ರೆ ಇವರ ಮನೆ, ಇವರ ಮಕ್ಕಳು, ಇವರ ಆಸ್ತಿ, ಇವರ ಅಧಿಕಾರ ಮಾತ್ರ ಶಾಶ್ವತವಾಗಿರುತ್ತೆ. ಇದನ್ನ ನಾವು ಹೇಳಲೇಬೇಕು. ಈಗ ನೋಡಿ, ಟೆಕ್ಕಿ ರವಿ ಅವರು ಹೇಳಿದ ಮಾತುಗಳಿದಾವಲ್ಲ, ಬರೇ ಮಾತುಗಳಲ್ಲ. ಅದು ದಕ್ಷಿಣ ಕನ್ನಡ ಅಂದ್ರೆ ಕರಾವಳಿ, ಮಂಗಳೂರು, ಈ ದಕ್ಷಿಣ ಕನ್ನಡ ಭಾಗಗಳಲ್ಲಿ ಈ ಹಿಂದುತ್ವ ಅನ್ನೋ ವಿಚಾರಗಳು ಬಹಳ ಮುನ್ನೆಲೆಗೆ ಬರುತ್ತವೆ. ಸಹಜವಾಗಿ ಬಿಜೆಪಿಗೆ, ಆಮೇಲೆ ಹಿಂದುತ್ವದ ತತ್ವಗಳನ್ನ ಇಟ್ಕೊಂಡಿರುವಂತ ಈ ಧರ್ಮಗಳಿಗೆ ಅಥವಾ ಸಂಘಟನೆಗಳಿಗೆ, ಬಜರಂಗ ದಳ, ಸಂಘ ಪರಿವಾರ, ಇವೆಲ್ಲವಕ್ಕೂ ಕೂಡ ಈ ಹಿಂದುತ್ವ ಬೇಕು. ಆದ್ರೆ ಈ ಹಿಂದುತ್ವದ ಹೆಸರಿನಲ್ಲಿ ನಡೆಯುವಂತ ಏನು ಕೋಮುಗಲಭೆಗಳು, ಹಿಂದುತ್ವದ ಹೆಸರಲ್ಲಿ ನಡೆಯುವಂತ ಈ ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಕೊಲೆಗಳು, ಅದಕ್ಕೆ ಹೊಣೆ ಯಾರು? ಅದಕ್ಕೆ ಅದನ್ನು ಅನುಭವಿಸೋರು ಯಾರು? ಹೇಳ್ತಾರೆ ಇವರು, ಭಾಷಣ ಮಾಡ್ತಾರೆ, ಬೆಂಕಿಯಂತಹ ಭಾಷಣ ಮಾಡ್ತಾರೆ. ಬೆಂಕಿ. ಮಹೇಂದರ್ ಕುಮಾರ್ ಅವರು ಇದೇ ಬಜರಂಗ ದಳದ ಅಧ್ಯಕ್ಷರಾಗಿದ್ರು ಅವರು. ಮಹೇಂದರ್ ಕುಮಾರ್, ಅಪ್ಪಟ ಹಿಂದುತ್ವವನ್ನು ಮೈಗೂಡಿಸ್ಕೊಂಡಂತ ಮಹೇಂದರ್ ಕುಮಾರ್ ಅವರು ಅದನ್ನ ಬಿಟ್ಟು ಹೊರಗಡೆ ಬಂದಾಗ ಅವ್ರಿಗೆ ಗೊತ್ತಾಯ್ತು. ಹೇಳಿದ್ರು ಅವರು, ಇವ್ರು ಎಂಥವ್ರು ಅಂದ್ರೆ, ಇವ್ರು ಎಂಥ ರಕ್ತ ಪಿಪಾಸುಗಳು ಅಂತಂದ್ರೆ, ಯಾವ್ದಾದ್ರು ಒಂದು ಹಿಂದೂ ಕಾರ್ಯಕರ್ತನ ಕೊಲೆ ಆದ್ರೆ ಅವರ ಸ್ಟೇಟ್ಮೆಂಟ್ಗಳನ್ನ ಕೇಳಿ, ಇನ್ನು ಯೂಟ್ಯೂಬ್ಗಳಲ್ಲಿ ತುಂಬಾ ಸಿಗುತ್ತೆ. ಒಂದು ಹಿಂದುತ್ವ ಕಾರ್ಯಕರ್ತನ ಕೊಲೆ ಆದ್ರೆ ಆ ಕೊಲೆಯಲ್ಲಿ ನಾವು ರಾಜಕೀಯ ಬೇಳೆಯನ್ನು ಹೆಂಗೆ ಬೇಯಿಸ್ಕೋಬೇಕು ಅಂತ ಯೋಚನೆ ಮಾಡುವಂತ ರಕ್ತ ಪಿಪಾಸುಗಳು ಇವರು ಅಂತ ಹೇಳಿ ತುಂಬಾ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಯಾವಾಗ ಈ ಬಜರಂಗ ದಳವನ್ನ ಬಿಟ್ಟು ಹೊರಗಡೆ ಬಂದ ನಂತರ. ಈಗ ಟೆಕ್ಕಿ ರವಿಯವ್ರಿಗೂ ಕೂಡ ಬಹಳ ನೋವಾಗಿದೆ. ಅವರ ಒಂದೊಂದು ಮಾತುಗಳನ್ನು ನೀವು ಕೇಳ್ಬಿಟ್ರೆ ಬೇಸರ ಆಗತ್ತೆ. ಪಾಪ ಅಲ್ಲಿನ ಯುವಕರ ಸ್ಥಿತಿ ಕೇಳಿದಾಗ ನನಗೆ ಇನ್ನೂ ನೋವಾಯ್ತು. ಬಾಳಬೇಕಾಗಿದೆ, ಬದುಕಬೇಕಾಗಿದೆ, ಒಳ್ಳೆ ಉದ್ಯೋಗವನ್ನು ಕಂಡುಕೊಂಡು ಕುಟುಂಬದ ಜೊತೆ ಚೆನ್ನಾಗಿರಬೇಕಾಗಿರೋ ಯುವಕರು ಇವತ್ತು ಅಂಡಲಿತಾ ಇದ್ದಾರೆ. ಒಂದು ರೀತಿ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಏನು ಮಾಡಕ್ಕಾಗದಿರೋ ಅಂತ ಒಂದು ಒದ್ದಾಟದಲ್ಲಿದ್ದಾರೆ. ನಮ್ಮನ್ನು ಕಾಪಾಡೋರು ಯಾರು ಅನ್ನುವಂಥ ಚಿಂತಾಜನಕ ಸ್ಥಿತಿಯಲ್ಲಿ ಇವತ್ತು ಅವರು ಎದುರು ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ರವಿ ಅವರು, ನೋಡಿ, ನಾವು ಹಿಂದುತ್ವವನ್ನು ಮೈಗೂಡಿಸ್ಕೊಂಡ್ವಿ, ನಾವು ಇವರು ಬಿಜೆಪಿಯವರು ಹೇಳಿದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ವಿ, ಬ್ಯಾನರ್ಗಳನ್ನ ಹಗಲು ರಾತ್ರಿ ಅನ್ನೋದೇ ಬ್ಯಾನರ್ಗಳನ್ನ ಕಟ್ತಾ ಇದ್ವಿ, ಕೊಡೋ ಆದೇಶಗಳಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ. ನಾವು ಎಲ್ಲವನ್ನ ಬಿಟ್ಟು ಇವರಿಗೋಸ್ಕರ, ಹಿಂದುತ್ವ, ಹಿಂದೂ ಪರ ಸಂಘಟನೆಗಳಿಗೋಸ್ಕರ, ಈ ಲೀಡರ್ಗಳಿಗೋಸ್ಕರ ನಾವು ಕೆಲಸ ಮಾಡಿದ್ವಿ. ಆದರೆ ಇವತ್ತು ನೀವು ಏನು ಮಾಡ್ತಾ ಇದ್ದೀರಾ, ನೀವು ಹೇಗಿದ್ದೀರಾ, ನಿಮ್ಮ ಬದುಕೇನು, ನಿಮ್ಮ ಪಾಡೇನು, ನಿಮ್ಮ ಉದ್ಯೋಗ ಏನು, ನಿಮ್ಮ ಕುಟುಂಬದ ಕಥೆ ಏನು ಅಂತ ನನ್ನ ಮಗನೂ ಕೇಳ್ತಾ ಇಲ್ಲ, ಯಾವನೂ ಕೇಳ್ತಾ ಇಲ್ಲ ಅಂತ ತುಂಬಾ ಆಕ್ರೋಶದ ನುಡಿಗಳಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿದ್ರು ಒಂದಷ್ಟು ಲೀಡರ್ಗಳು, ಸತ್ಯಜಿತ್ ಸೂರತ್ಕಲ್ ಅವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂಥವ್ರು, ವಾಲ್ಕೆ ಅಂಥವ್ರು ನಮ್ಮನ್ನು ಕೇಳ್ತಾ ಇದ್ರು. ಇವತ್ತು ಯಾರೂ ಕೇಳ್ತಾ ಇಲ್ಲ. ನಾವು ಅಷ್ಟೊಂದೆಲ್ಲ ಕೇಸ್ಗಳನ್ನ ಹಾಕ್ಸ್ಕೊಂಡ್ವಿ, ಅಷ್ಟೊಂದೆಲ್ಲ ಕೆಲಸ ಮಾಡಿದ್ವಿ. ಇವತ್ತು ನಮ್ಮಗಳ ಪಾಡು ಚಿಂತಾಜನಕವಾಗಿದೆ. ಇವರ ಕೆಲಸವನ್ನ ಮಾಡೋದನ್ನ ಬಿಟ್ಟು ನಾನೇನಾದ್ರೂ ಬೇರೆ ಕೆಲಸವನ್ನ, ನಾನು ಬದುಕನ್ನು ಕಟ್ಕೊಂಡಿದ್ರೆ ಇವತ್ತು 100 ಜನಕ್ಕೆ ಉದ್ಯೋಗ ಕೊಡುವ ಸ್ಥಿತಿಯಲ್ಲಿ ಇರ್ತಾ ಇದ್ದೆ. ಟೆಕ್ಕಿ ಅವರು ಹೇಳ್ತಾರೆ, ಟೆಕ್ಕಿ ರವಿಯವರು ಉದ್ಯೋಗ ಕೊಡುವ ಸ್ಥಿತಿಯಲ್ಲಿದ್ದೆ. ಆದರೆ ಇವತ್ತು ನಮ್ಮ ಪಾಡು ನನ್ನನ್ನೂ ಒಳಗೊಂಡ ಹಾಗೆ, ಅಂದರೆ ಟೆಕ್ಕಿ ರವಿಯವರನ್ನು ಒಳಗೊಂಡ ಹಾಗೆ ನೂರಾರು ಯುವಕರು, ಸಾವಿರಾರು ಯುವಕರು ಇವತ್ತು ಹೆಂಗಿದ್ದಾರೆ ಅಂತ ಅವ್ರು ಹೇಳ್ತಾರೆ ನೋಡಿ. ಮನೆ ಇಲ್ಲದೆ, ಉದ್ಯೋಗ ಇಲ್ಲದೆ, ತಿನ್ನೋದಕ್ಕೆ ಅನ್ನ ಇಲ್ಲದೆ,
ಒಳ್ಳೆ ಹಾಕೊಳಕ್ ಒಳ್ಳೆ ಬಟ್ಟೆ ಇಲ್ಲದೆ, ತಿರ್ಗಾಡಕ್ ಒಂದು ಒಳ್ಳೆ ಬೈಕ್ ಇಲ್ಲದೆ, ಮದುವೆ ಇಲ್ಲದೆ, ಕೆಲಸ ಇಲ್ಲದೆ ಅಲದಾಡ್ತಾ ಇದ್ದೀವಿ ಅಬ್ಬೆಪಾರಿಗಳಾಗಿ. ಆ ಯುವಕರ ಗೋಳು ಏಳತೀರದಾಗಿದೆ. ನಮ್ಮನ್ನ ಚೆನ್ನಾಗಿ ಬಳಕೆ ಮಾಡ್ಕೊಂಡ್ರು, ನಮ್ಮ ಶಕ್ತಿಯನ್ನೆಲ್ಲ ಬಳಕೆ ಮಾಡ್ಕೊಂಡ್ರು, ಈಗ ಬಿಸಾಡಿದ್ದಾರೆ. ನಮ್ಮ ಕತೆ ಏನು ಅಂತ ಹೇಳಿ ರವಿ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಕೆಲವರು ಅದೇನೋ ರವಿ ಏನೋ ದುರುದ್ದೇಶ ಪೂರ್ವಕವಾಗಿ ಅವ್ರಿಗೂ ಜಗಳ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೋಬಹುದು. ನೋಡ್ರಿ, ಹಿಂದೂ ಸಂಘಟನೆಯಲ್ಲಿಯೇ ಹಿಂದುತ್ವದಲ್ಲಿಯೇ ಇದ್ದಂತ ಅಪ್ಪಟ ಹಿಂದುತ್ವವನ್ನೇ ಮೈಗೂಡಿಸಿಕೊಂಡಂತ ಈ ಯುವಕರು ಇಂಥ ಅದೇ ಸಂಘಟನೆಗಳ ವಿರುದ್ಧ, ಅದೇ ಬಿಜೆಪಿಯ ನಾಯಕರುಗಳ ವಿರುದ್ಧ, ಅದೇ ಈ ಹಿಂದೂ ಮುಖಂಡರ ವಿರುದ್ಧ ತಮ್ಮ ನೋವನ್ನ, ತಮ್ಮ ಆಕ್ರೋಶವನ್ನ ಹೊರಗಡೆ ಆಗ್ತಾ ಇದ್ದಾರೆ ಅಂತಂದ್ರೆ ಅವರು ನೊಂದಿದ್ದಾರೆ, ಬೆಂದಿದ್ದಾರೆ, ಇವರುಗಳಿಂದ ತುಂಬಾ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಧರ್ಮ 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 ಅಂತ ಹೇಳಿ ಇವರ ಬದುಕನ್ನ ಪಾಪರ್ ಮಾಡಿದ್ದಾರೆ ಅನ್ನೋ ಸತ್ಯವನ್ನ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದು ಸತ್ಯ. ನಾನು ನೀವು ಒಂದು ಧರ್ಮವನ್ನ ಆಚರಣೆ ಮಾಡಿ, ಒಂದು ಧರ್ಮದ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲ. ಅದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಮುಸ್ಲಿಂ ಆಗ್ಲಿ, ಹಿಂದೂ ಧರ್ಮ ಆಗ್ಲಿ, ಜೈನ, ಬುದ್ಧ, ಎಲ್ಲಾ ಧರ್ಮಗಳು ಇರ್ತವೆ. ಆದ್ರೆ ನಾವು ಹೇಳೋದೇನು ಅಂದ್ರೆ, ಎಲ್ಲಾ ಧರ್ಮಗಳಲ್ಲಿಯೂ ಒಳ್ಳೆಯ ವಿಚಾರಗಳನ್ನೇ ಹೇಳಿದ್ದಾರೆ. ಆದ್ರೆ ನಿಮಗೆ, ನಿಮ್ಮ ತಲೆಗೆ ಒಳ್ಳೆಯ ವಿಚಾರಗಳನ್ನ ಬಿಟ್ಟು ಈ ಮಧ್ಯಂತರದಲ್ಲಿ ಈ ಧರ್ಮದ ತತ್ವಗಳನ್ನ ಒಂದು ರೀತಿ ತಿರುಚಿರುವ ವಿಷದ ಭಾವನೆಗಳನ್ನ, ಕೋಮುವಾದಿ ಚಿಂತನೆಗಳನ್ನ ನಿಮ್ಮ ತಲೆಗೆ ತುರುಕ್ತಾ ಇದ್ದಾರೆ. ತುರುಕಿ 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 ನೀವು ಏನನ್ನೂ ಯೋಚನೆ ಮಾಡದ ಹಾಗೆ, ನೀವು ಉದ್ಯೋಗ ಮಾಡದ ಹಾಗೆ, ನಿಮ್ಮ ಕುಟುಂಬದ ಜೊತೆ ಸೇರದ ಹಾಗೆ, ನೀವು ಬದುಕನ್ನು ಕಂಡುಕೊಂಡು ಬೆಳೆಯದ ಹಾಗೆ, ನೀವು ಒಂದು ಒಳ್ಳೆಯ ಉನ್ನತ ಬದುಕನ್ನು ಲೀಡ್ ಮಾಡದ ಹಾಗೆ ನಿಮ್ಮನ್ನ ಮತೀಯ ಭಾವನೆಯಲ್ಲಿ ಕಟ್ಟಿ ಹಾಕಿದ್ದಾರೆ. ನಿಮ್ಮನ್ನ ಗುಲಾಮರನ್ನಾಗಿ ಮಾಡಿದ್ದಾರೆ, ಅಂಧಭಕ್ತರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಕುವೆಂಪು ಹೇಳಿದ್ದು. ಅದಕ್ಕೆ ಬಸವಣ್ಣನವ್ರನ್ನ ಓದಬೇಕು, ಕುವೆಂಪು ಅವ್ರನ್ನ ಓದಬೇಕು, ನಾರಾಯಣ ಗುರು ಅವ್ರನ್ನ ತಿಳಿಬೇಕು, ಮಹಾತ್ಮ ಗಾಂಧಿ ಅವರ ಚಿಂತನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನ, ಅದಕ್ಕೂ ಮುಖ್ಯವಾಗಿ ಬುದ್ಧನ ತತ್ವಗಳನ್ನು ಅಳವಡಿಸ್ಕೊಂಡ್ರೆ ಈ ಜಗತ್ತು ಶಾಂತಿ ನೆಮ್ಮದಿಯಿಂದ ಇರುತ್ತೆ. ನಿಮ್ಮನ್ನ ಈ ಮತೀಯವಾದಿಗಳು, ಮತಾಂಧರು ಅವರ ಟ್ರಾಪ್ಗೆ ನೀವು ಒಳಗಾಗದ ಹಾಗೆ ನಿರಂಕುಶ ಮತಿಗಳಾಗಿ ಬದುಕಬಹುದು, ಸ್ವಚ್ಛಂದವಾಗಿ ಇರಬಹುದು. ದ್ವೇಷ, ಅಸೂಹೆ, ಮತಾಂಧತೆ, ಮತೀಯತೆ, ಕೋಮುಜ್ವಾಲೆ ಯಾವುದೇ ಇಲ್ಲದೆ ಸೌಹಾರ್ದ, ಸಂತೋಷ, ಶಾಂತಿ, ಪ್ರೀತಿ, ಕರುಣೆಯಿಂದ ಬದುಕಬಹುದು. ನಿಮಗೆ ಆ ಬದುಕು ಬೇಕಾ, ಈ ನೆಮ್ಮದಿಯ ಶಾಂತಿಯ ಬದುಕು ಬೇಕಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಈ ಸತ್ಯಾಂಶಗಳನ್ನು ಎಲ್ಲ ಕಡೆ ತಿಳಿಸಿ. ನಮಸ್ಕಾರ.